ಗುರುಗಳೇ, ನನಗೆ ಇವತ್ತು ಇಲ್ಲಿಗೆ ಬಂದಾಗ ಅನಿಸ್ತದೆ, ನಮ್ಮ ಕರ್ಮಾನುಸಾರ ನಿಮ್ಮ ಭೇಟಿ, ನಮ್ಮ ಕಾರ್ಯಕ್ರಮಗಳು, ನಮ್ಮ ಚಟುವಟಿಕೆಗಳು ಹಾಗೂ ಎಲ್ಲ ಭಾಗ್ಯಗಳು ನಿರ್ಧಾರವಾಗಿ ಬಿಡುತ್ತದೆ ಅಂತ. ನಾನು ನ್ಯಾಯಾಧೀಶೆಯಾಗಿ 2008ರಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಕರ್ಮಭೂಮಿಯಾದಂತಹ ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಾರಂಭ ಮಾಡಿ 2011ರಲ್ಲಿ ನಾನು ಶ್ರೀರಂಗಪಟ್ಟಣಕ್ಕೆ ಬಂದು 3 ವರ್ಷ ಕೆಲಸ ಮಾಡಿದ್ದೇನೆ ನ್ಯಾಯಾಧೀಶೆಯಾಗಿ. ಆದ್ರೂ ನಾನು ಬರೀ ಕೆಲಸ ಮಾತ್ರ ಮಾಡಿದ್ದೇನೆ ಹೊರತು ಎಲ್ಲೂ ಓಡಾಡಿಲ್ಲ. ಚಂದ್ರವನ ಆಶ್ರಮಕ್ಕೆ ನಾನು ಬಂದಿರಲಿಲ್ಲ. 2014ರಲ್ಲಿ ಮೈಸೂರಿನಲ್ಲಿ ಇದ್ದಾಗಲೂ ಕೂಡ, ನ್ಯಾಯಾಧೀಶಿಯಾಗಿ ಕೆಲಸ ಮಾಡಿದಾಗಲೂ ಕೂಡ ನನಗೆ ಈ ಆಶ್ರಮದ ಬಗ್ಗೆ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ನಂತರ ಈಗ ಮೈಸೂರಿಗೆ ಬಂದ ನಂತರ ನನ್ನ ಸ್ನೇಹಿತೆಯಾದಂತಹ ಸುಮನ ರೆಡ್ಡಿಯವರ ಸ್ನೇಹಕ್ಕೆ ಒಳಪಟ್ಟು ಈ ದಿನ ನಾನು ಚಂದ್ರವನ ಆಶ್ರಮಕ್ಕೆ ಬಂದಿದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಕಾರಣ, ಒಂದು ಮಾತಿದೆ, ನಾವು ಗುರುವನ್ನ ಆರಿಸೋದಿಕ್ಕೆ ಸಾಧ್ಯವಿಲ್ಲ, ಗುರುಗಳು ನಮ್ಮನ್ನ ಆರಿಸಬೇಕು ಅಂತ ಹೇಳಿ ಈ ದಿನ ಆ ಭಾಗ್ಯ ನನಗೆ ಒದಗಿ ಬಂದಿದೆ. ಆದ್ರಿಂದ ನಾನು ಈ ದಿನ ಚಂದ್ರವನ ಆಶ್ರಮಕ್ಕೆ ಬರುವಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ನಾನು ಇಲ್ಲಿ ಹಾಡನ್ನು ಕೇಳುವಾಗ ಗುರುವಿಗೆ ತನ, ದೇವರಿಗೆ ಮನ ಮತ್ತು ಇದನ್ನ ನೀವು ಅರ್ಪಿಸಬೇಕು ಅನ್ನುವಂತಹ ಒಂದು ಎಷ್ಟು ಅರ್ಥಪೂರ್ಣವಾದ ಒಂದು ಭಾವಗೀತೆಯನ್ನ ಕೇಳ್ತಾ ನಾವು ಎಲ್ಲ ಕೆಲಸವನ್ನ ಮಾಡ್ತೇವೆ. ಬೆಳಗಿನಿಂದ ಸಂಜೆ ತನಕ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಅವರಿಗೆ, ಇವರಿಗೆ, ನಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಎಲ್ಲರಿಗೂ ನಾವು ಸಮಯವನ್ನು ಕೊಡ್ತೇವೆ. ಆದ್ರೆ ಈಗಿನ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ನಮ್ಮ ಜೀವನದಲ್ಲಿ ಟ್ರೆಂಡಿಂಗ್ ಈವೆಂಟ್ ಅಂತ ಹೇಳಿದ್ರೆ ಸೆಲ್ಫ್ ಲವ್ ಅಂತ ಹೇಳ್ತಾರೆ ಈಗ, ಸ್ವಪ್ರೀತಿ. ಸೊ ನಮಗೆ ಸಮಯ ಕೊಡೋದು ಯಾವಾಗ? ನಮ್ಮ ಎಲ್ಲಾ ಬೆಳವಣಿಗೆ ಜೊತೆ ಬೇರೆಯವರ ಬೆಳವಣಿಗೆ ಜೊತೆ ನಮ್ಮ ಬೆಳವಣಿಗೆ ಕೂಡ ಆಗಬೇಕು. ಹಾಗಿದ್ದಾಗ ಈ ರೀತಿಯ ಒಂದು ಆರೋಗ್ಯ ಶಿಬಿರ ಕೂಡ ನಡೆಯುತ್ತಿರುವುದು ಒಂದು ಉತ್ತಮ ಕಾರ್ಯಕ್ರಮ. ನಾನು ಮಠದ ಬಗ್ಗೆ ಮತ್ತು ಆಶ್ರಮಗಳ ಬಗ್ಗೆ, ಗುರು ವೃಂದದವರ ಬಗ್ಗೆ ಕೇಳ್ಪಡ್ತಾ ಇದ್ದೆ. ನನಗೀಗ ಅನ್ನಿಸ್ತಿದೆ, ನಮ್ಮ ಸಂಸ್ಕೃತಿ, ನಮ್ಮ ಹಾಡು, ಭಾಷೆ ಹಾಗೂ ನಮ್ಮ ಎಲ್ಲವೂ ಇದರ ಬುನಾದಿಯೇ ನಮ್ಮ ಮಠ, ನಮ್ಮ ಆಶ್ರಮ, ನಮ್ಮ ಗುರುಗಳು. ಈ ರೀತಿ ಆಶ್ರಮಗಳು ಮತ್ತು ಮಠಗಳು ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ ಕೂಡ ಈಗ ಬೆಳೀತಾ ಬರ್ತಾ ಇದೆ. ಇದನ್ನ ನಾವೆಲ್ಲರೂ ಉಳಿಸ್ಕೊಳ್ಳೋಣ. ಅದು ನಾನು ಹೆಚ್ಚು ಅವರ ಹೇಳುವ ರೀತಿಯಲ್ಲಿ ಮಾತನಾಡಲಾರೆ, ಸಮಯ ಕೂಡ ಕಡಿಮೆ ಇದೆ. ಗುರುಗಳು ಕೂಡ ಹೇಳಿದ್ದಾರೆ, ಒಬ್ಬಟ್ಟಿನ ಒಂದು ಪ್ರಸಾದವಿದೆ ಅಂತ ಹೇಳಿ. ಇದನ್ನ ಇದನ್ನ ತಗೊಳ್ಳೋದಕ್ಕೆ ನೀವು ಕೂಡ ಬಹಳ ಅಪೇಕ್ಷೆಯಲ್ಲಿರ್ತೀರಿ. ಸಮಯ ಕೂಡ ಆಗಿದೆ. ನನಗೆ ಈ ದಿನ ಇಲ್ಲಿ ಬಂದು ಅವಕಾಶವನ್ನು ಮಾಡಿಕೊಟ್ಟೋದಕ್ಕೆ ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ, ನನಗಂತೂ ಬರೋದಿಕ್ಕಾಗ್ಲಿಲ್ಲ, ಯಾಕೆಂದ್ರೆ ನನಗೆ ಸಮಯದ ಅಭಾವವಿದೆ, ರಜದ ಅಭಾವವಿದೆ. ಆದ್ರಿಂದ ನನ್ನ ಮನೆಯವರು ಮತ್ತು ನನ್ನ ಸಹೋದರನನ್ನು ಈ ಶಿಬಿರದ ಒಂದು ಬೆನಿಫಿಷಿಯರಿ ಆಗ್ಲೇಬೇಕು ಅಂತ ಹೇಳಿ ಅವರನ್ನ ನಾನು 3 ದಿನ ನಿಮ್ಮ ಒಂದು ಬಿಟ್ಟು ಹೋಗ್ತಾ ಇದ್ದೇನೆ ಗುರುಗಳೇ. ಅವರು ಇದರ ಸದುಪಯೋಗವನ್ನ ಪಡ್ಕೊಳ್ತಾರೆ ಅಂತ ಅನ್ಕೊಂಡು ನೀವೆಲ್ಲರೂ ಸದುಪಯೋಗವನ್ನ ಪಡ್ಕೊಳ್ತೀರಾ ಅಂತ ನಾನು ಭಾವಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಗುರುಭ್ಯೋ ನಮಃ.